ಅವ್ರು ಆ ಕಡೆದು ಹೋಗ್ತೀರಿ ಹೊಳ್ಳಿ, ಆ ಕಡೆದು ಹೊಳ್ಳಿ ಹೋಗ್ತೀರಿ. ಇಲ್ಲಿ ನಿಂದಿರಿ, ನಿಮ್ದೆಲ್ಲ ತೆಗೆದು ಹೇಳ್ರಿ. ಈ ಕಡೆ ಬರ್ರಿ ತೆಗಿತೀನಿ. ಬರ್ರಿ ಬರ್ರಿ. कन्नड विषय को मैंने फोन तो पढ़ता ಪರಮಾತ್ಮ ಅನೇಕ ಧರ್ಮದವರು ಬೇರೆ ಬೇರೆ ರೀತಿಯಿಂದ ಕಲಿತಾರೆ. ಆದರೆ ಅವ್ರನ್ನ ಆ ರೂಪಕ್ಕೆ ಅವ್ರು ಒಪ್ಕೊಳ್ತಾರೆ. ಅದೇ ಇಲ್ಲಿ ತೋರಿಸಿದ್ದಾರೆ. ಅವ್ರು ಶಾಂತಿಯ ಸಾಗರ ಅಂತ ಹೇಳಿ, ಪ್ರೀತಿಯ ಸಾಗರ, ಸಮಾಧಾನದ ಸಾಗರ ಅಂತೇಳಿ ಎಲ್ಲ ಅನೇಕ ರೂಪದಲ್ಲಿ ಅನೇಕ ಧರ್ಮದವರು, ಮುಸಲ್ಮಾನರು, ಹಿಂದೂ ಧರ್ಮದವರು, ಕ್ರಿಶ್ಚಿಯನ್ಸು, ಬಹಾಯಿ, ಅನೇಕ ಧರ್ಮದವರು ಒಪ್ಕೊಳ್ತಾರೆ. ಆದರೆ ಒಬ್ಬರನ್ನೇ ಒಪ್ಕೊಳ್ತಾ ಇರೋದು ಎಲ್ಲ ಭಗವಂತ ಒಬ್ಬನೇ. ಅನೇಕ ರೂಪದಿಂದ ನೆನ್ಸ್ ಮಾಡ್ತಾ ಇರೋದ್ರಿಂದ ತಮ್ಮ ಒಳಗಡೆ ಎಲ್ಲ ಜಗಳ ಎಲ್ಲ ಧರ್ಮದಿಂದ ಹೋಗ್ತಾರೆ ಅಂತ ಹೇಳಿ ಅವರು ಬಂದು ಧ್ಯಾನ ಕೊಡ್ತಾರೆ. ಇವರಾಗಿದೆ, ಇವ್ರದು ಶರೀರ ಆಗಿದೆ ಭಾಗ್ಯಶಾಲಿ ರಥ. ಭಗೀರಥದಿಂದ ಅವತ್ತು ಮುಖಕಮಲದಿಂದ ಜ್ಞಾನ ಸಾಗರದಿಂದ ಹೊರಟಿರೋದು ಜ್ಞಾನ ಗಂಗೆಯಲ್ಲಿ ನಾವು ಸ್ನಾನ ಮಾಡ್ತಾ ಪಾವನರಾಗ್ತೀವಿ. ಸ್ಥೂಲ ಗಂಗೆಗೂ ಮಾತೆ ಇರಬೇಕು. ಜ್ಞಾನ ಗಂಗೆಯಲ್ಲಿ ಸ್ನಾನ ಮಾಡ್ತಾ ನಾವು ಪಾವನರಾಗ್ತೀವಿ. ಭಕ್ತಿಯಲ್ಲಿ ಬೇರೆನೆ ಬಂದಿದ್ದಾರೆ ಗಂಗೆ ಬಗ್ಗೆ, ಅದೊಂದು ನಮಗೆ ಬೇಕಾಗಿದೆ. ಇವಾಗ ನಾವೇನು ಇವರು ಬಾಬಾವ್ರ ಮೂಲಕ ಏನು ಮುರಳಿ ನುಡಿಸ್ತಾರೋ ನಾವು ಅದನ್ನ ಕೇಳಿ ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಧಾರಣೆಯಲ್ಲಿ ತಕ್ಕ ನಾವು ಸಹ ಪಾವನರಾಗ್ತೀವಿ. ಸತ್ಯದಲ್ಲಿ ಜನ್ಮ ಪಡೆಯಲಿಕ್ಕೆ ಲಾಯಕ ಆಗ್ತೀವಿ. ಸಮಯ ಬಂದಾಗ ಎಲ್ಲರಿಗೂ ಒಟ್ಟಿಗೆ ಬಾಬಾವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಒಂದು ಬ್ರಹ್ಮಕುಮಾರರು ಸಹೋದರ ಹರಿದ್ವಾರ್ ಋಷಿಕೇಶಿಂದ ಈ ಒಂದೊಂದು ಕಪ್ಪು ಇಲ್ಲಿ ಬೆಳೆಯಲ್ಲಿ ಕಲ್ಲು ಅಲ್ಲಿ ಗಂಗಾ ನದಿಯ ಪ್ರಭಾವ ನ್ಯಾಚುರಲಿ ಈ ರೀತಿ ಸ್ಮೂತ್ ಆಗಿರೋದು ತಂದು ಇಲ್ಲಿ ಗಾರ್ಡನ್ ಮಾಡಿದ್ದಾರೆ. ಇದರಲ್ಲಿ ನಡ್ಕೊಂಡು ಹೋದ್ರೆ ನಮ್ದು ಇಲ್ಲಿ ಆಕ್ಯುಪ್ರೆಷರ್ಸ್ ಪಾಯಿಂಟ್ಸ್ ಎಲ್ಲ ಆಕ್ಟಿವೇಟ್ ಆಗತ್ತೆ. ಕಾಯಿಲೆ ಇದ್ರೆ ಹೋಗ್ಬಿಡತ್ತೆ, ಕಾಯಿಲೆ ಬರೋದಿಲ್ಲ. ಇಂಥ ಗಾರ್ಡನ್ ಜಪಾನ್ದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಒಳಗಡೆನೆ ಇದೆ. ಸೊ ಅವರಿಲ್ಲಿ ಬಂದಾಗ ಇದು ಒಂದು ರೆಡಿ ಮಾಡ್ಕೊಂಡು ಹೋಗ್ಬೇಕು. ಸಾಯಂಕಾಲ ಸಂಜೆ ಕಾಲ ಅಲ್ಲಿ ದೀಪ ಒಂದು ಇದು ಆಗಿದೆ. ಏನಾಗಿದೆ ಕಲಿಯುಗ. ಕಲಿಯುಗದಲ್ಲಿ ಏನಾಯ್ತು, ಮರಗಳಿಲ್ಲ. ಮರಗಳ ಬದಲಾಗಿ ಕಾಂಕ್ರೀಟ್ ಜಂಗಲ್ ಬಂದಿದೆ. ಜಂಗಲ್ದೆಲ್ಲ ಹೋಗ್ಬಿಟ್ಟಿದೆ. ಅದ ಕಾರಣ ನೀರ್ ಲೆವೆಲ್ ಕಡಿಮೆ ಆಗಿದೆ. ಕುಡಿಯೋ ನೀರಿಗೋಸ್ಕರ ಎಷ್ಟೋ ಕಿಲೋಮೀಟರ್ ಹೋಗ್ಬೇಕು, ಕಡಿಮೆ ಆಗಿದೆ. ಎಲ್ಲ ಕಾರಣ ಏನು, ನಾವು ಅದನ್ನು ದುರುಪಯೋಗ ಮಾಡ್ತಾ ಇದ್ದೀವಿ. ಆ ಕಾರಣದಿಂದ ಇಲ್ಲಿ ಹಿಂದೆ ತಿಳಿಸಿ ನೋಡಿ, ಆ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾನೆ. ನಾವು ದೊಡ್ಡ ಪ್ರಶ್ನೆ ಅವಾಗ ಏನ್ ಗೊತ್ತಾಗತ್ತೆ, ಹೇಳೋದಿಲ್ಲ ಇಂಪಾರ್ಟೆಂಟ್ ಇದೆ ಕೇಳಿ. ಊರು ತಿಂಗಳು ಚಂದ ರಾಧೆ ಕೃಷ್ಣ ಚಿತ್ರ ಇದೆ. ಭಕ್ತಿಯಲ್ಲಿ ತೋರಿಸಿರೋದು ಚಿತ್ರ ಇಲ್ಲಿ ತೋರಿಸಲಾಗಿದೆ. ಇಲ್ಲಿ ರಾತ್ರಿನೇ ಮಾಡ್ತಾ ಇಲ್ಲಿ ಇದನ್ನ ತೋರಿಸಿದ್ದಾರೆ. ಬೆಣ್ಣೆ ತಿಂತಾ ಇರೋದು ಚಿತ್ರ ಅಲ್ಲಿ ತೋರಿಸಿದ್ದಾರೆ. ಈಗ ಇದು ಮುಗಾನ ಹೋಗುದ್ರಿ, ಇದನ್ನ ನೋಡ್ಕೊಂಡು ಹೋಗಿ ಮತ್ತೆ ಮುಂದಿನ ಪಾಯಿಂಟ್ ನೋಡಕ್ಕೆ ಹೋಗುದ್ರಿ. ಸಂಜೆ ತನಕ ನೋಡಿದ್ರಿ. ಈಗ ಮುಗಿಯೋಣ ಮತ್ತೊಂದು ಕಡೆ ಹೋಗಿ ಊಟ ಮಾಡಿದ್ರಿ. ಊಟ ಮಾಡ್ಕೊಂಡು ಮತ್ತೊಂದು ದಿಲ್ವಾಡ ಮಂದಿರ ಅಂತೇಳಿ
ಜೈನ್ ಮಂದಿರ ಅದ ರೀ ಅದು ನೋಡಿರಿ ಅದಾವಣ ಪೀಸ್ ಪಾರ್ಕ್ ಅಂತದ ಇದು ಮಗಣ ಪಾಂಡವ ಭವನ್ ಅಂತದ ರೀ ಮೊದಲು ಬಾಬಾ ಎಲ್ಲಿದ್ರು ಅಲ್ಲಿ ರೀ ಅದಕ್ಕೆ ಭಕ್ತಿ ಮಾಡಿದವರಿಗೆ ಇಷ್ಟ ಅಂತ ಹೇಳಿ ತೋರಿಸಿದ್ದಾರೆ. ಅಲ್ಲಿ ಬೆಣ್ಣೆ ತಿಂತಾ ಇದ್ದಾನೆ, ಇಲ್ಲಿ ರಾಷ್ಟ್ರೀಯ ನಡೀತದೆ. ಡ್ಯಾನ್ಸ್ ಮಾಡ್ತೀವಿ, ಡ್ಯಾನ್ಸ್, ಡ್ರಾಮಾ, ಮ್ಯೂಸಿಕ್ ಆ್ಯಂಡ್ ಆರ್ಟ್ ಈ 4 ಸಬ್ಜೆಕ್ಟ್ ಮಾಡ್ತಾರೆ. ಬೇರೆ ಯಾವುದೇ ಇಲ್ಲಿ ಭೂಗೋಳ ಹೋಗಬೇಕು ಅಥವಾ ತಿಳಿದು ಜಿಯೋಮೆಟ್ರಿ ಅಲ್ಜಿಬ್ರ ಯಾವುದೂ ಸಬ್ಜೆಕ್ಟ್ ಇಲ್ಲ. ಡ್ಯಾನ್ಸ್, ಡ್ರಾಮಾ, ಮ್ಯೂಸಿಕ್ ಆ್ಯಂಡ್ ಆರ್ಟ್ ಅದೇ ಚಿತ್ರ ತೋರಿಸಲಾಗಿದೆ. ಎಲ್ಲ ತಲೆ ಮೇಲೆ ಮುಕುಟ ಇದೆ. ಅಂದರೆ ನಾವೆಲ್ಲರೂ ಸಹ ವಿಶ್ವದ ಹಾಕಿದ್ದಾರೆ. ಒಳ್ಳೆ ಪತ್ನಿ ಪಡೀರಿ ನನ್ನ ರಾಜ್ಯದಲ್ಲಿ. ನಮ್ಮನ್ನು ಕಚ್ಚುತ್ತೆ ಅಂದರೆ ಆ ಬಿಡೋದು ಚಿತ್ರಕಾರ ಏನು ಅದೇ ಒಂದು ದೇವಸ್ಥಾನ ಖಾಲಿ ಮಾಡಲಿಕ್ಕಾಗ್ತದೆ. ಅರ್ಥ ಏನು ಭಾರತದಲ್ಲಿ ಬೇರೆ ಎಷ್ಟೋ ರಾಜ್ಯದಲ್ಲಿ ಅಂಥ ಮಹಾರಾಜರು ಇರ್ತಾರೆ, ಅಂಥ ಮಂದಿರಗಳು ಅವ್ರಿಗೆ ಮಹಲ್ದಲ್ಲಿ ಇರುತ್ತೆ. ಆ ಮಂದಿರದಲ್ಲಿ ಎಷ್ಟು ಸಂಸ್ಕೃತಿ ಇರುತ್ತೆ. ಲೆಕ್ಕ ಹಾಕಿದ್ರೆ ಭಾರತ ಎಷ್ಟು ಆಯ್ತು ಸ್ಟಾರ್ಟ್ ಮಾಡಿರಿ.